ನಮ್ಮ ಮಿಸಸ್ ಎಕ್ಸ್ಪೈರ್ ಆದರೂ ನನಗೆ ಡಿಪ್ರೆಷನ್ ಹೊರಟೋದೆ. ಡಿಪ್ರೆಷನಿಂದ ಶುಗರು BP ಶುರುವಾಯಿತು. ಕ್ರಮೇಣ ಲೋವರ್ ಬ್ಯಾಕ್ ಶುರುವಾಯಿತು, ಮಂಡಿ ನೋವು ಶುರುವಾಯಿತು, ಆ್ಯಂಕಲ್ಲು 2 ಸರಿ ಆಕ್ಸಿಡೆಂಟ್ ಆಗಿ ಫ್ರಾಕ್ಚರ್ ಆಗೋಯಿತು. ನನ್ನ ಕಲಾ ಮಾಧ್ಯಮ ನೋಡಿದೆ, ಬಂದೆ ಮೇಡಮ್. ಅದು ದಟ್ ಈಸ್ ದ ಫಸ್ಟ್ ಡೇ ನನ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆಗೋಯ್ತು. ವಿತಿನ್ 20-25 ಡೇಸಲ್ಲಿ ನಂದು BP ಶುಗರು, ಲೋವರ್ ಬ್ಯಾಕು, ಓವರ್ ವೆಯ್ಟು ಎಲ್ಲ ಕಡಿಮೆ ಆಗ್ತಾ ಬಂತು. ಎಲ್ಲ ನಾರ್ಮಲ್ ಬರ್ತಾ ಇತ್ತು. ನಾರ್ಮಲ್ ಬಂದು ಲಾಸ್ಟ್ 2 ಇಯರ್ಸಲ್ಲಿ ನಾನು 7 ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೆ, 7 ಮಾತ್ರೆ ತೊಗೋತಾ ಇದ್ದೆ ದಿನಕ್ಕೆ. ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟೆ. ಕಂಪ್ಲೀಟ್ ಸ್ಟಾಪ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ಅದನ್ನು. ಸುಮಾರು 80% ತೊಂದರೆಗಳು ನಿಮಗೆ ನೀರಿಂದನೇ ವಾಸಿ ಆಗೋದು. ಇನ್ನು ನೆಕ್ಸ್ಟ್ ಬಂದು ಥೆರಪಿ ಇರುತ್ತೆ, ಸ್ವಲ್ಪ ಆ ಥೆರಪಿಗಳು ಕೊಡ್ತಾರೆ, ಕಂಪ್ಲೀಟ್ ವಾಸಿ ಆಗತ್ತೆ. ಫ್ರೀ 100% ಫ್ರೀ. ಜನಗಳಿಗೆ ಬಂದುಬಿಟ್ಟಿದೆ, ಭಾವನೆ ಬಂದಿದೆ, ದುಡ್ಡು ಕೊಟ್ಟರೆ ವಾಸಿ ಆಗತ್ತೆ. ದುಡ್ಡು ಕೊಟ್ಟರೆ ವಾಸಿ ಆಗಲ್ಲ, ಇನ್ನು ಫ್ರೀ ಕೊಟ್ಟರೆ ವಾಸಿ ಆಗತ್ತಾ ಅಂತ ನಾವು ಅದಕ್ಕೆ ಹೇಳ್ತೀವಿ, ಬಂದು ನೋಡಿ ಫಸ್ಟು. ನನಗೆ 72 ವರ್ಷ, ಸುಮಾರು 3 ವರ್ಷದಿಂದ ನಾನು ಇಲ್ಲಿ ಸೀತಾ ಸರ್ಕಲ್ ಸೆರಾಕೇರಿಗೆ ಬರ್ತಾ ಇದ್ದೀನಿ. ನನಗೆ ಬಂದಾಗ ಸ್ವಲ್ಪ ಪಾದ ಉರಿ ಮತ್ತು ಕೊಲೆಸ್ಟ್ರಾಲ್ ಅವೆಲ್ಲ ಇತ್ತು ಅಂತೇಳಿ ಬಂದೆ. ಅದು ನಿಮ್ಮ ಕಲಾ ಮಾಧ್ಯಮದಿಂದ ನನ್ನ ಮಗಳು ನೋಡಿ ಇಲ್ಲಿಗೆ ಕಳಿಸಿದ್ಲು. ಅದರಿಂದ ನನಗೆ ವಾಸಿ ಆಯಿತು. ಸಂತೋಷವಾಗಿದ್ದೀನಿ, ಜೋಕ್ಸ್ ಮಾಡ್ತೀನಿ, ಹಾಡು ಹೇಳ್ತೀನಿ, ಕುಣಿತೀನಿ. ಆ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಆಗ್ತಿದ್ವೋ ಅದೇ ರೀತಿ ಇವಾಗಲೂ ಕೂಡ ಆಕ್ಟಿವ್ ಆಗಿದ್ದೀನಿ. ಆ ಚಿಕ್ಕ ವಯಸ್ಸಲ್ಲಿ 72 ವರ್ಷ ಅಂತ ನಾನು ಹೇಳ್ಕೊಳ್ಳೋದಿಲ್ಲ, 27 ವರ್ಷ ಅಂತ ಹೇಳ್ತೀನಿ ನಾನು. ನಮಗೆ 35 ವರ್ಷದಿಂದ ಗ್ಯಾಸ್ಟ್ರಿಕ್ ಇತ್ತು, ಅಲ್ಸರ್ ಆಪ್ಷನ್ ಆಗಿತ್ತು, ಆಮೇಲೆ ಶುಗರ್ ಇತ್ತು, ಮೋಷನ್ ಹೋಗಕ್ಕೆ ಆಯ್ತಿರ್ಲಿಲ್ಲ. ಈಗೆಲ್ಲ ಚೆನ್ನಾಗಿದೆ, ನಾರ್ಮಲ್ ಆಗಿದೆ. ಸೊ ಇವತ್ತು ಗ್ಯಾಸ್ಟ್ರಿಕ್ನ ಒಂದು ಚಾಲೆಂಜಿಂಗ್ ಅನ್ಬೇಕಾದ್ರೆ ಎಲ್ಲರಿಗೂ ಕೂಡ ಗ್ಯಾಸ್ಟ್ರಿಕ್ ಇದೆ ಅಲ್ವಾ? ಆ ಗ್ಯಾಸ್ಟ್ರಿಕ್ನ ಬಂದು ಕಂಪ್ಲೀಟ್ ಆಗಿ ವಿತಿನ್ 10 ಡೇಸ್ ನಾವು ಚಾಲೆಂಜಿಂಗ್ ಆಗಿ ಸರಿ ಮಾಡ್ತೀವಿ. ಈ ಒಂದು ನೀರು ಬಂದು ನಾವು ಕುಡಿಯುವಾಗ ನಮಗೆ ಯೋಗ್ಯವಾಗಿರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಹಾರ್ಡ್ನೆಸ್ ಕೂಡ ಕಮ್ಮಿ ಇರೋದ್ರಿಂದ ನಮ್ಮ ಬೋನ್ಸ್ ನ ಬಂದು ಸ್ಟ್ರಾಂಗ್ ಮಾಡೋದಕ್ಕೆ ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಸೆರಾಕೇರ್ಗೆ ಆತ್ಮೀಯವಾದ ಸ್ವಾಗತ. ನನಗಿರುವಂಥದ್ದು ಬೆಂಗಳೂರಿನ ಬನಶಂಕರಿ ಸ್ನೇಹಿತರೆ. ಇದು ಸೀತಾ ಸರ್ಕಲ್ ಅಂತ ಏನು ಒಂದು ಬಹಳ ಪ್ರಸಿದ್ಧವಾದಂಥ ಸರ್ಕಲ್ ಇದೆ, ಅಲ್ಲಿದ್ದೀನಿ. ಸೆರಾಕೇರ್ ಜನರ ಆರೋಗ್ಯ ಸುಧಾರಿಸೋ ಕಡೆ ಕೆಲಸ ಮಾಡ್ತಾ ಇದೆ. ಇಲ್ಲಿ ಯಾವುದೇ ಔಷಧಿ, ಮಾತ್ರೆ, ಇಂಜೆಕ್ಷನ್ನು, ಟಾನಿಕ್ ಇಲ್ಲ. ಆದರೂ ಜೀವನ ಕ್ರಮವನ್ನು ಸುಧಾರಿಸ್ಕೊಳ್ಳೋದು ಹೇಗೆ, ಕ್ವಾಲಿಟಿ ಲೈಫ್ ಬದುಕೋದು ಹೇಗೆ, ಇದನ್ನೆಲ್ಲ ಇಲ್ಲಿ ಹೇಳ್ಕೊಡ್ತಾರೆ, ಕಲಿಸ್ಕೊಡ್ತಾರೆ. ತುಂಬ ಒಂದು ವಿಶೇಷವಾದ ಕಾರ್ಯಕ್ರಮ. ಈಗ ಒಂದು 3 ವರ್ಷದಿಂದ ಕೂಡ ನಾವು ಸೆರಾಕೇರ್ ಮೂಡಲ್ಪಾಳ್ಯ ಬ್ರಾಂಚ್ನ ವಿಡಿಯೋ ಮಾಡಿದ್ವಿ. ಇದು ಬೆಂಗಳೂರಿನ ಸೀತಾ ಸರ್ಕಲ್. ಅನೇಕ ನಮ್ಮ ಗೆಳೆಯರು, ಹಿರಿಯರೆಲ್ಲರೂ ಇದೆ, ಅವ್ರನ್ನೂ ಮಾತಾಡ್ಸೋಣ. ಇಲ್ಲಿ ಪುಷ್ಪ ಮೇಡಮ್ ಅಂತಿದ್ದಾರೆ, ಇಲ್ಲಿನ ಮುಖ್ಯಸ್ಥರು ಅಂತ ಕರಿಬೋದು, ಅವ್ರನ್ನ ಮಾತಾಡ್ಸೋಣ ಸ್ನೇಹಿತರೆ. ನನ್ನ ಹೆಸರು ವಾದಿರಾಜ್ ಅಂತ. ನಾನು ಇಸ್ರೋಲಿ ಸ್ಪೇಸ್ ಕ್ರಾಫ್ಟ್ ಇಂಟಿಗ್ರೇಷನಲ್ಲಿ ವರ್ಕ್ ಮಾಡಿ 17 ಸ್ಯಾಟಲೈಟ್ಸ್ ಲಾಂಚ್ ಮಾಡಿದ್ದೀನಿ. ಲಾಸ್ಟ್ 13 ಇಯರ್ಸ್ ರಿಟೈರ್ ಆಗಿ 13 ಇಯರ್ಸ್ ಆಗಿದೆ. ನಿಮ್ಗೆ ಎಷ್ಟು ಏಜು? 73. ಈಗ ಇನ್ನು 3 ತಿಂಗಳಾದರೆ 73. ವಾವ್, ಏನಾಗಿದೆ ನಿಮಗೆ? ನನಗೆ ಸ್ಟಾರ್ಟಿಂಗಲ್ಲಿ ನಮ್ಮ ಮಿಸಸ್ ಎಕ್ಸ್ಪೈರ್ ಆದರು. ಸೊ ಬಿಕಾಸ್ ಆಫ್ ದಟ್ ಒನ್ ನನಗೆ ಡಿಪ್ರೆಷನ್ ಹೊರಟೋದೆ. ಡಿಪ್ರೆಷನಿಂದ ಶುಗರು BP ಶುರುವಾಯಿತು. ಅಯ್ಯೋ. ಕ್ರಮೇಣ ಲೋವರ್ ಬ್ಯಾಕ್ ಶುರುವಾಯಿತು, ಮಂಡಿ ನೋವು ಶುರುವಾಯಿತು, ಆ್ಯಂಕಲ್ಲು 2 ಸರಿ ಆಕ್ಸಿಡೆಂಟ್ ಆಗಿ ಫ್ರಾಕ್ಚರ್ ಆಗೋಯಿತು ಕಾಲು. ಆಮೇಲೆ ಇದನ್ನೆಲ್ಲ ಮಾಡ್ತಾ ಇದ್ದಾಗೆ ನೆಕ್ಸ್ಟ್ ನನಗೆ ಇನ್ನೊಂದು ಪ್ರಾಬ್ಲಮ್ ಆಯಿತು. ಅದು 10 ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಆಗೋ ಪ್ರಾಬ್ಲಮ್ ಅಂತೆ. ಆ ಪ್ರಾಬ್ಲಮ್ ಏನು ಅಂದರೆ, ಇಲ್ಲಿ ಪೆಲ್ವಿಸ್ ಸೈಡಲ್ಲಿ ಬೋನ್ ಜನ್ರೇಷನ್ ಆ್ಯಂಡ್ ಡಿಜನ್ರೇಷನ್ ಅಂತ ಪ್ರಾಸೆಸ್ ಇರುತ್ತೆ. ಅಂದರೆ ಒಂದು ವಯಸ್ಸಾಗ್ತಾದಾಗೆ ಬೋನ್ ಇದು ಪುಡಿ ಆಗ್ತಾ ಬರುತ್ತೆ, ಪಕ್ಕ ಇನ್ನೊಂದು ಬೋನ್ ರೈಸ್ ಆಗತ್ತೆ ಮೇಲೆ. ಸೊ ಇದ್ರದ್ದು ಸಪೋರ್ಟ್ ಅದಕ್ಕೆ ಬರುತ್ತೆ ಅವಾಗ. ಸೊ ಇನ್ನು ಸ್ವಲ್ಪ ದಿವಸ ಆದಮೇಲೆ ಇದು ಪೌಡ್ರ್ ಆಗ್ತಾ ಬರುತ್ತೆ, ಇನ್ನೊಂದು ಬರುತ್ತೆ ಮೇಲೆ. ದಿಸ್ ಈಸ್ ನಾರ್ಮಲ್, ಮನುಷ್ಯ ದೊಡ್ಡವರಾಗೋದು ಈ ಥರ ಅಂತ. ನನಗೆ ಅದ್ರ ಏನಾಗಿತ್ತು ಅಂದರೆ, ಇಲ್ಲಿ ಡಿಜನ್ರೇಷನ್ ಆಗ್ತಾಯಿತ್ತು, ರೀಜನ್ರೇಷನ್ ಬೇರೆ ಕಡೆ ಆಗ್ತಾಯಿತ್ತು. ಅದರಿಂದ ಏನಾಗುತ್ತೆ ಅಂದರೆ, ಇಲ್ಲಿ ಆಲ್ರೆಡಿ ಒಂದು ಜಾಗದಲ್ಲಿ ಒಂದು ಬೋನ್ ಇರಬೇಕಾ, ಪಕ್ಕ ಇನ್ನೊಂದು ಇದು ಮಾಡಿದ್ರೆ ಏನಾಗುತ್ತೆ, ಸಿಕ್ಕಾಪಟ್ಟೆ ನೋವು ಬರ್ತಾಯಿತ್ತು. ಸೊ ಇದು ಈ ಪ್ರಾಬ್ಲಮ್ ಇತ್ತು. ಇವೆಲ್ಲ ಪ್ರಾಬ್ಲಮಿಂದ ನನಗೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಪರಮ್. ನಾನು ನಿಮ್ಮ ಕಲಾ ಮಾಧ್ಯಮದ ಅಭಿಮಾನಿ. ಲಾಸ್ಟ್ 3-4 ವರ್ಷದಿಂದ ನಾನು ಕಲಾ ಮಾಧ್ಯಮ ನೋಡ್ತೀನಿ. ನೀವೊಂದು 3 ವರ್ಷದ ಕೆಳಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಸೆರಾಕೇರ್ ಬಗ್ಗೆ. ಯಾವಾಗ ನಿಮ್ಮಲ್ಲಿ ಬಂತೋ ಅದೇ ನಾನು ಐ ಟುಕ್ ಆಸ್ ಎ ಅಥೆಂಟಿಕ್ ಇನ್ಫಾರ್ಮೇಷನ್ ಅಂತ. ಅಥೆಂಟಿಕ್ ಇನ್ಫಾರ್ಮೇಷನ್ ಅಂದ್ಕೊಂಡು ಸೀದಾ ಫೋನ್ ಮಾಡಿ ಹನುಮಂತ ನಗರಕ್ಕೆ ಬಂದೆ. ಹನುಮಂತ ನಗರಕ್ಕೆ ಬಂದು ಈ ಥರ ಎಲ್ಲಿಂದ ಬಂದ್ರಿ, ಯಾರ ಮುಖಾಂತರ ಬಂದ್ರಿ ಅಂತ ನನ್ನ ಕಲಾ ಮಾಧ್ಯಮ ನೋಡಿದೆ. ಅದರಲ್ಲಿ ಇದು ವಿಷಯ ಗೊತ್ತಾಯ್ತು ಇಲ್ಲಿ ಅಂತ ಬಂದೆ ಮೇಡಮ್. ಅದು ದಟ್ ಈಸ್ ದ ಫಸ್ಟ್ ಡೇ ನನ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆಗೋಯ್ತು. ಆವಾಗಿಂದ ವಿತಿನ್ 20-25 ಡೇಸಲ್ಲಿ ನಂದು BP ಶುಗರು, ಲೋವರ್ ಬ್ಯಾಕು, ಓವರ್ ವೆಯ್ಟು ಎಲ್ಲ ಕಡಿಮೆ ಆಗ್ತಾ ಬಂತು. ಆಮೇಲೆ ಲಾಸ್ಟ್ 2 ಇಯರ್ಸ್ 1.5 ಇಯರ್ ಬ್ಯಾಕು ಅದಾದಮೇಲೆ 6-7 ಮಂತ್ಸ್ ಆದಮೇಲೆ ನಾನು ರೆಗ್ಯುಲರ್ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ದೆ.
ಶುಗರ್ ಟೆಸ್ಟ್ ಮಾಡಿಸ್ತಾ ಇದ್ದೆ, ಎಲ್ಲ ನಾರ್ಮಲ್ ಬರ್ತಾಯಿತ್ತು. ನಾರ್ಮಲ್ ಬಂದು ಲಾಸ್ಟ್ 2 ಇಯರ್ಸಲ್ಲಿ ನಾನು 7 ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೆ, 7 ಮಾತ್ರೆ ತೊಗೋತಾ ಇದ್ದೆ ದಿನಕ್ಕೆ. ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟೆ. ಕಂಪ್ಲೀಟ್ ಸ್ಟಾಪ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ಅದನ್ನು. ಆವಾಗಿಂದ ನಾನು ಒಂದು ಮಾತ್ರೆ ತೊಗೊಳ್ತಾ ಇಲ್ಲ. ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ. ಕಂಪ್ಲೀಟ್ ಈಸ್ ವೆರಿ ಬ್ಯೂಟಿಫುಲ್ ನೀರು. ಅದಕ್ಕೆ RO ಫಿಲ್ಟ್ರ್ ವಾಟರ್ ಅನ್ನಲ್ಲ, ಅದಕ್ಕೆ ಮೆಡಿಕಲ್ ಡಿವೈಸ್ ಅಂತಾರೆ. ಮೇಡಮ್ ಇದು ಕರೆಕ್ಟಾಗಿ ಮೆಡಿಕಲ್ ವೆಲ್ನೆಸ್ ವಾಟರ್ ಅಂತ. ಸುಮಾರು 80% ತೊಂದರೆಗಳು ನಿಮಗೆ ನೀರಿಂದನೇ ವಾಸಿ ಆಗೋಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಥೆರಪಿ ಇರುತ್ತೆ, ಸ್ವಲ್ಪ ಆ ಥೆರಪಿಗಳು ಕೊಡ್ತಾರೆ, ಕಂಪ್ಲೀಟ್ ವಾಸಿ ಆಗುತ್ತೆ. ಫ್ರೀ 100% ಫ್ರೀ, ದುಡ್ಡಿಲ್ಲ ಕಾಸಿಲ್ಲ ಏನೂ ಇಲ್ಲ. ಸುಮಾರು ಜನ ಅದಕ್ಕೆ ಕೇಳ್ತಾರೆ ದುಡ್ಡಿಲ್ಲ ಅದು ಹೇಗೆ ವಾಸಿ ಮಾಡ್ತಾರೆ ಅಂತ. ಜನಗಳಿಗೆ ಬಂದುಬಿಟ್ಟಿದೆ, ಭಾವನೆ ಬಂದಿದೆ, ದುಡ್ಡು ಕೊಟ್ಟರೆ ವಾಸಿ ಆಗತ್ತೆ. ದುಡ್ಡು ಕೊಟ್ಟರೆ ವಾಸಿ ಆಗಲ್ಲ, ಇನ್ನು ಫ್ರೀ ಕೊಟ್ಟರೆ ವಾಸಿ ಆಗತ್ತಾ ಅಂತ ನಾವು ಅದಕ್ಕೆ ಹೇಳ್ತೀವಿ. ಬಂದು ನೋಡಿ, ಫಸ್ಟು ನಿಮ್ಮನ್ನು ನೀವು ಪರೀಕ್ಷೆಗೆ ಒಳಪಡಿಸ್ಕೊಳ್ಳಿ. ಇಲ್ಲಿ ನಿಮ್ಗೆ ಒಳ್ಳೇದಾಯ್ತಾ ಕಂಟಿನ್ಯೂ ಮಾಡಿ, 4 ಜನಕ್ಕೆ ಹೇಳಿ ಬರಲಿ ಅಂತ ನಮ್ಮ ಭಾವನೆ. ನಾವೆಲ್ಲ ಮಾಡೋದು ಅದಕ್ಕೋಸ್ಕರನೇ. ಅದು ಇಲ್ಲಿ ಕೂತ್ಕೊಂಡು ಸುಮ್ಮನೆ ಮೋದಿ ಬಗ್ಗೆ ಏನು ಮಾತಾಡ್ತಾರೆ, ಅವ್ರಿಗೆ ಗೊತ್ತಾ ಮೋದಿ ಏನು ಅಂತ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಅದು ತಪ್ಪು, ಮಾಡಬಾರ್ದು. ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಇರಬೇಕು. ನಿಮ್ಗೆ ಗೊತ್ತು ಮಾಡ್ಕೋಬೇಕು ಅಂದರೆ ಬರಬೇಕು ಸೆಂಟ್ರಿಗೆ, ಮಾತಾಡಬೇಕು, ನೋಡಬೇಕು ಏನೇನಿದೆ ಏನು ಅಂತ. ನಿಮಗೆ ಸ್ವಲ್ಪ ಸೈನ್ಸ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ತಿಳ್ಕೊಬೇಕು, ಏನು ಮಾಡ್ತಾರೆ. ನಿಮ್ಗೆ ಸರಿ ಅನಿಸಿದರೆ ಬನ್ನಿ, ಇಲ್ಲಾಂದರೆ ನಿಮ್ಮ ಇಷ್ಟ. ನಾನು ಬಂದು 1.5 ತಿಂಗಳು 2 ತಿಂಗಳಿಗೆ ನಾನು ಕಂಪ್ಲೀಟ್ ಸೆಟ್ ತೊಗೊಂಡ್ಬಿಟ್ಟೆ. ಇದನ್ನು ಎಲ್ಲ ಮನೇಲಿ. ನಾನು ಇವತ್ತಿಗೂ ಬೆಳಗ್ಗೆ 4:45 ಎದ್ಬಿಟ್ಟು ಥೆರಪಿ ತೊಗೊಳ್ತೀನಿ ಮನೇಲಿ. 5 ಗಂಟೆಯಿಂದ 6:30ವರೆಗೂ ತೊಗೊಳ್ತೀನಿ ಥೆರಪಿ. ಲೆವೆಲ್ 4 ನೀರು ಕುಡಿದ್ಬಿಟ್ಟು 1.5 hour ಇದು ತೊಗೊಳ್ತೀನಿ. ಲೈಟ್ ವಾಕ್ ಹೋಗಿ ಬರ್ತೀನಿ. 8-9 ಗಂಟೆಗೆ